ದೇಶದಲ್ಲಿ ಈ ತರ ಆಗ್ತಾ ಇದೆ. ನಮ್ಮ ಪ್ರಧಾನಿ ಮೋದಿ ಅವರು ಬರ್ಡೇ ಮಾಡಕ್ಕೆ ಭೂಟಾನ್ಗೆ ಹೋಗಿದ್ದಾರೆ, ಹ್ಯಾಪಿ ಬರ್ಡೇ ಟು ಯು ಅಂತ ಹೋಗಿದ್ದಾರೆ. ಅಲ್ಲಿ ಅದು ಈ ಟೈಮ್ನಲ್ಲಿ ಹೋಗ್ಬೇಕಾ? ನೋಡಿ, ಅಮಿತ್ ಶಾ ಅವರು ಅಲ್ಲಿ ಹೇಳ್ತಾರೆ, ಇಲ್ಲಿ ಬಿಹಾರ್ನಿಂದ, ಇದರಿಂದ, ಬಾಂಗ್ಲಾದೇಶ, ಅಲ್ಲಿಂದ, ಪಾಕಿಸ್ತಾನದಿಂದ ಬರ್ತಾ ಇದ್ದಾರೆ. ಯಾರ ಕೈನಲ್ಲಿ ಇರೋದು? ಯಾರು ಮುಸಲ್ಮಾನ್ ಕೈನಲ್ಲಿ ಇದೆ? ಹಿಂದೂ ಕೈನಲ್ಲಿ ಇದೆ? ಇಲ್ಲ, ಗೋರ್ಮೆಂಟ್ ಕೈನಲ್ಲಿ ಇರೋದು. ನಮ್ಮ ದೇಶಕ್ಕೆ ಯಾವ ಥರ ಸೇಫ್ಟಿ ಮಾಡಬೇಕು ಅವ್ರು ಮಾಡಬೇಕು ಮೇಡಮ್. ಇಲ್ಲಾಂದ್ರೆ ನೋಡಿ ಈ ಥರ ಆಗ್ತಾನೇ ಇರುತ್ತೆ. ಆವಾಗೆ ಆಗ್ತಾನೆ ಇರುತ್ತೆ. ಯಾರು ನೋಡಿದ್ರೂ ಬರೋದು, ಬಾಂಬ್ ಬ್ಲಾಸ್ಟ್ ಮಾಡಿಬಿಡೋದು, ಹೋಗ್ಬಿಡೋದು. ಅಪ್ಪನ ಮನೆ ದೇಶ ಇದು. ಜನ ಸಾಯಿರೋದು ನಾವು ಹಿಂದೂ ಮುಸಲ್ಮಾನೇ ಸಾಯೋದು. ಉಮರ್ ಶರೀಫ್ ಸರ್ ನೋಡಿ, ಪಾಷಾ ಸರ್ ಹೇಳ್ದಾಗೆ ಹೆಂಗೆ ಜನರಲೈಸ್ ಆಗ್ಬಿಡುತ್ತೆ ಅಂದ್ರೆ, ಗಾಂಧಿ ಹತ್ಯೆ ಆದಾಗಿನಿಂದನೂ ಕೂಡ RSS ನ ಪಾಯಿಂಟ್ ಮಾಡಿ ಹೇಳ್ತಿದ್ದಾರೆ, ನೀವು ಗಾಂಧಿ ಕೊಂದವರು ಸತ್ಯ ತರ್ಕ ಮಾಡ್ಲಿಕ್ಕೆ ಹೋಗೋರು ಕಮ್ಮಿನೇ. ಹಂಗೇನೆ ಯಾವುದೋ ಒಂದು ಟೆರರ್ ಆದ ತಕ್ಷಣ, ಟೆರರ್ ಅಟ್ಯಾಕ್ ಆದ ತಕ್ಷಣ ಅಲ್ಲಿ ಮುಸಲ್ಮಾನರ ಹೆಸರು ಕಂಡು ಬಂದ್ರೆ ಆಗ್ಲೇ ಸರ್ ಕೂಡ ಅಬ್ಜೆಕ್ಷನ್ ಎತ್ತಾ ಇದ್ರು. ಬಟ್ ಜನರಲಿ ಬರೋ ಸ್ಟೇಟ್ಮೆಂಟ್ ಹಂಗೇನೆ, ಅಂದ್ರೆ ಟೆರರ್ ಅಟ್ಯಾಕ್ ಆದಾಗೆಲ್ಲ ಇರೋರು ಮುಸ್ಲಿಮ್ಸೇ ಅಂತ ಹೇಳಿ.